ಈ ಸಮಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ಯೂದನ ಪತ್ರಿಕೆಯನ್ನು ಆಲೋಚನೆ ಮಾಡ್ತಿರುವಾಗ ನಾವು 12 ಮತ್ತು 13ನೇ ವರ್ಷದಲ್ಲಿರುವಂಥ ಸತ್ಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಅದು ಭಾಳ ದೊಡ್ಡದು. ಅಲ್ಲಿ ಇರ್ತಕ್ಕಂಥ ಸಂಗತಿಯನ್ನು ನೋಡಬೇಕಾದ್ರೆ ಅಲ್ಲಿ ಯೂದನು ಯಾವ ಥರವಾದಂಥ ಜನರು ಇರ್ತಾರೆ, ಅದು ಭಾಳ ಸೂಕ್ಷ್ಮವಾದ ರೀತಿಯಲ್ಲಿ ಆತ್ಮನಿಂದ ನಡೆಸಲ್ಪಟ್ಟವನಾಗಿ ಅದನ್ನು ತಿಳಿಸುವಂಥ ಸಂಗತಿಗಳನ್ನು ನೋಡ್ತಿದ್ದೇವೆ. ಅಲ್ಲಿ ಸತ್ಯವೇದ ಇರುವುದಾದ ದಯಮಾಡಿ ಅದನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. 12ನೇ ವಚನ ಹೀಗೆ ಉಂಟು, ಇವರು ಅಂದರೆ ಯಾರು? ಇಲ್ಲಿ ಅನೇಕ ವೇಳೆ ನಾನು ಆಲೋಚನೆ ಮಾಡಬೇಕಾದ್ರೆ ಇಲ್ಲಿ ಯೂದನನ್ನು ತಿಳಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಇವರು ದೇವರಿಗೆ ಸಂಬಂಧ ಪಡೆದೇ ಇರ್ತಕ್ಕಂಥವರು, ಸುಳ್ಳಾದಂಥವರು ಎಂಬುದಾಗಿ. ಅದರಿಂದ ಅದನ್ನ ಹೇಳಬೇಕಾದ್ರೆ ಪ್ರಾರಂಭದಿಂದ ಕೆಲವು ವಿಷಯಗಳನ್ನು ಹೇಳ್ತಿದ್ದಾನೆ. ಏನಂತ ಹೇಳಿದ್ರೆ, ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಇವರು ಗಾಳಿಯಿಂದ ಒಡಿಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು, ಎಲೆಗಳುದುರಿ ಹಣ್ಣು ಬಿಡದೆ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು. ಆಮೇಲೆ 13ನೇ ವಚನ, ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿದ್ದಾರೆ. ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಯತಲೆಯು ಸದಾಕಾಲ ಇರುವುದು. ಇದು ಭಾಳ ದೊಡ್ಡ ಒಂದು ವಿಷಯವನ್ನು ಇಲ್ಲಿ ಯೂದನು ನಮಗೆ ತಿಳಿಯಪಡಿಸಿದ್ದಾನೆ. ಅಂದರೆ ಯಾವ ರೀತಿಯಾಗಿ ಇರ್ತಾರೆ ಎಂಬುದನ್ನು ಅದು ಭಾಳ ಸೂಕ್ಷ್ಮವಾದ ರೀತಿಯಲ್ಲಿ ತಿಳಿಸಿರುವಾಗ ದೇವರಾತ್ಮ ತಾನೇ ನಮ್ಮನ್ನು ಈ ವಾಕ್ಯದ ಸತ್ಯತೆಗಾಗಿ ನಡೆಸಲಿ. ಇದಕ್ಕಾಗಿ ನಾವು ಕರ್ತನ ಮುಂದೆ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯತೆಗಳನ್ನು ನೋಡುವಾಗ, ಆಲೋಚಿಸುವಾಗ, ಧ್ಯಾನಿಸುವಾಗ, ಕರ್ತನೇ, ಈ ಲೋಕದಲ್ಲಿ ಎಂತೆಂಥ ಜನರು ಇರುತ್ತಾರೆ, ಯಾವ ಸ್ಥಿತಿಯಲ್ಲಿ ಇರ್ತಾರೆ. ಅನೇಕ ವೇಳೆ ಸಭೆಗಳಲ್ಲಿಯೂ ಕಳ್ಳತನದಿಂದ, ಮೋಸತನದಿಂದ ಬಂದು ಸೇರಿಕೊಂಡು ಅವರ ವರ್ತನೆಗಳು, ಅವರ ಕಾರ್ಯಗಳು ಹೇಗಿರ್ತದೆ ಎಂಬುದನ್ನು ಸಹ ಅವರ ಗುಣಲಕ್ಷಣಗಳ ಬಗ್ಗೆ ತಿಳಿಸಿದಂಥ ಸಂಗತಿಗಳನ್ನು ನೋಡ್ತೇವೆ. ದೇವರೇ, ಆತ್ಮನಿಂದ ನಡೆಸಲ್ಪಟ್ಟವನಾಗಿ ಯೂದನು ಕರ್ತನೇ, ನೀನು ವಾಕ್ಯದ ಸತ್ಯತೆಗಳನ್ನು ದೇವಜನರಿಗೆ, ಸಭೆಗೆ ಅದನ್ನು ಎಚ್ಚರಿಕೆಯಾಗಿ ತಿಳಿಸ್ತಿರುವಂಥ ಸಮಯದಲ್ಲಿ ನಾವು ಕಡೇ ದಿವಸಗಳಲ್ಲಿ ನಾವು ಇದ್ದೇವೆ. ಕರ್ತನೇ, ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ಒಬ್ಬೊಬ್ಬರ ಹೃದಯಗಳಲ್ಲಿ ಈ ವಾಕ್ಯವನ್ನು ಕೇಳುವಾಗ, ಧ್ಯಾನಿಸುವ ಸಮಯದಲ್ಲಿ ಕರ್ತನೇ, ನಿನ್ನ ಮುಂದೆ ಎಷ್ಟು ಮಟ್ಟಿಗೆ ನಾವು ತಗ್ಗಿದವರಾಗಿ, ದೀನತೆಯುಳ್ಳವರಾಗಿ ನಡ್ಕೊಳ್ಳಬೇಕಾಗಿದೆ, ಎಷ್ಟು ಎಚ್ಚರಿಕೆಯಿಂದ ಜೀವಿಸಬೇಕಾಗಿದೆ, ನಮ್ಮ ಜವಾಬ್ದಾರಿಗೆ ಎಷ್ಟು ಮಟ್ಟಿಗೆ ಉಂಟು ಎಂಬುದನ್ನು ಅರಿತು ನಾವು ನಿನಗೆ ತಕ್ಕಾಗಿ ನಡ್ಕೊಳ್ಳುವಂತೆ ದೇವರೇ ಕೃಪೆ ತೋರಿಸು. ಕರ್ತನೆ, ನಮ್ಮ ಪ್ರಿಯರಲ್ಲಿ ಯಾರಲ್ಲಿ ಕೊರತೆಗಳು, ಸಮಸ್ಯೆಗಳು, ಚಿಂತೆಗಳು, ಬಾಧೆಗಳು, ಕರ್ತನೆ, ರೋಗಗಳು ಉಂಟು, ಕರ್ತನೆ, ನೀನು ಎಲ್ಲವನ್ನು ನೋಡುವಂಥ ದೇವರೇ, ಒಬ್ಬೊಬ್ಬರನ್ನು ನೀನು ಮುಟ್ಟಬೇಕೆಂಬುದಾಗಿ, ಸ್ವಸ್ಥಪಡಿಸಬೇಕೆಂಬುದಾಗಿ, ಕರ್ತನೆ, ನಿನ್ನ ಅನ್ಯೋನ್ಯ ಸಹವಾಸದಲ್ಲಿ, ಆತ್ಮಿಕ ಜೀವಿತದಲ್ಲಿ ನಿನಗೆ ತಕ್ಕ ಸಮರ್ಪಕವಾದ ಜೀವಿತವನ್ನು ಜೀವಿಸುವಂತೆ ಒಬ್ಬೊಬ್ಬರನ್ನು ನೀನು ಬಲಪಡಿಸು ಎಂಬುದಾಗಿ ನಾನು ಬೇಡ್ತೇನೆ. ನಮ್ಮ ಪ್ರಾರ್ಥನೆ ಕೇಳಿದ್ದೀವಿ, ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಬೇಡಿಕೊಳ್ತೇನೆ ತಂದೆಯೇ, ಆಮೇನ್. ಯೂದನು ತರುತ್ತಿರುವಂಥ ಆಲೋಚನೆ, ಇವರು ಎಂಥವರು ಅಂತ ಹೇಳಿ ಅದರ ಪ್ರತಿ ವಾಕ್ಯದ ಒಂದು ನೋಡಬೇಕಾದ್ರೆ ಅವರು ಅದು ಹೇಳಬೇಕಾದ್ರೆ ಇಲ್ಲಿ ಸುಳ್ಳಾದಂಥವರ ಬಗ್ಗೆ ಸ್ಪಷ್ಟವಾದಂಥ ಒಂದು ತಿಳುವಳಿಕೆ ಉಳ್ಳವನಾಗಿ ತಿಳಿಯಪಡಿಸಿದ್ದಾರೆ. ಅಂದರೆ ಅಪೋಸ್ತಲರಲ್ಲಿ ಇದ್ದಂಥ ಒಂದು ಸಂಗತಿ, ಆತ್ಮಿಕ ಸೂಕ್ಷ್ಮತೆ ನೋಡಬೇಕಾದ್ರೆ ಅವರೆಷ್ಟು ದೇವರ ಕರ್ತನಲ್ಲಿ, ದೇವರ ಜ್ಞಾನದಲ್ಲಿ ತುಂಬಿದಂಥವರು ಮಾತ್ರವಲ್ಲ, ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಅಲ್ಲಿ ಯಾವ್ಯಾವ ಸ್ಥಿತಿಗತಿಗಳು, ಎಂತೆಂಥ ಜನರು ಇರ್ತಾರೆ ಮತ್ತು ಮುಂದೆ ಬರಲಿಕ್ಕಿದ್ದಾರೆ, ಇದನ್ನು ದೇವರಾತ್ಮ ಪ್ರೇರಿತರಾಗಿ ಬರೆದು ಅದನ್ನು ಸಭೆಗೆ ಎಚ್ಚರಿಕೆಯಾಗಿ ನೀಡಿರುವ ಸಂಗತಿಗಳನ್ನು ನಾವು ಈ ವಾಕ್ಯದ ಭಾಗದಲ್ಲಿ ನಾವು ನೋಡ್ತೇವೆ. ನಾವು ಪೌರ್ಣ ಬರೆದ ಪತ್ರಿಕೆ ಆಗಲಿ ಮತ್ತು ಪೇತ್ರ ಪತ್ರಿಕೆ ಆಗಲಿ, ಯೂದನ ಪತ್ರಿಕೆ, ಯೋಹಾನ ಪತ್ರಿಕೆ ಎಲ್ಲನೂ ಆಲೋಚನೆ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲಿ ನಾವು ದೇವರು ತಂದಂಥ ಸಂಗತಿಗಳಂದರೆ ದೇವರಿಗೆ ಸಂಬಂಧ ಪಡೆದೇ ಇರ್ತಕ್ಕಂಥವರ ಸ್ಥಿತಿ. ಅನೇಕ ವೇಳೆ ಸೈತಾನ ಕುರಿವೇಷ ಹಾಕಿಕೊಂಡು ಸಭೆಗಳು ಬರುವಂಥ ಸಮಯದಲ್ಲಿ ಅನೇಕ ವೇಳೆ ಅವರ ಹಿನ್ನೆಲೆಗೆ ನಮ್ಗೆ ಗೊತ್ತಾಗುವುದಿಲ್ಲ ಯಾವ ರೀತಿ ಇರ್ತಾರೆ ಎಂಬುದಾಗಿ.
ಆದರೆ ಇಲ್ಲಿ ಪ್ರತಿ ಸಂಗತಿಗಳನ್ನು ಪಾಯಿಂಟ್ ಔಟ್ ಮಾಡಿದ್ದಾನೆ. ಇಲ್ಲಿ ಯಾರು ಯೂದನ್ನು ತಿಳಿಸುವಾಗ ಪ್ರತಿಯೊಬ್ಬರು ಸಹ ಅಪೊಸ್ತಲರಪ್ಪ ನಾವೆಲ್ಲ ವಾಕ್ಯಗಳು ನೋಡಬೇಕಾದ್ರೆ ಗೊತ್ತಾಗ್ತದೆ ಎಷ್ಟರ ಮಟ್ಟಿಗೆ ಈ ದಿವಸಗಳಲ್ಲಿ ಸಭೆಯನ್ನು ನೋಡಿಕೊಳ್ಳುವಂಥ ನಾಯಕರುಗಳಲ್ಲಿ ಹೆಚ್ಚಿನ ಜವಾಬ್ದಾರಿಕೆ ಉಂಟು. ದೇವರ ಪ್ರಜ್ಞೆ, ದೇವರ ಜ್ಞಾನ, ತಿಳುವಳಿಕೆ ಇಲ್ಲದೆ ಹೋದರೆ ನಾವು ಸಭೆಯನ್ನು ದೇವರಿಗೆ ತಕ್ಕ ಹಾಗೆ ನಡೆಸುವುದಕ್ಕೆ ಸಾಧ್ಯತೆ ಇಲ್ಲ. ಆ ಒಂದು ಜವಾಬ್ದಾರಿಕೆಯಲ್ಲಿ ಯಾವ ರೀತಿಯಲ್ಲಿ ನಾವು ಅದನ್ನು ಪೋಷಿಸಬೇಕು, ಯಾವ ರೀತಿಯಲ್ಲಿ ನಾವು ದೇವರ ವಾಕ್ಯದ ಸತ್ಯತೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸತ್ಯದ ಮಾರ್ಗದಲ್ಲಿ ನಡೆಸಿ ಪ್ರಬೋಧಿಸಿ ಕರ್ತನಿಗೆ ತಕ್ಕಾಗಿ ನಡ್ಕೊಳ್ಳುವಂತೆ ಮಾಡಬೇಕೆನ್ನುವಂಥ ಜವಾಬ್ದಾರಿಕೆಯಲ್ಲಿ ಶ್ರಮಿಸಬೇಕೆಂಬುದನ್ನು ಇಲ್ಲಿ ಅನೇಕ ವಿಷಯಗಳನ್ನು ನಾವು ನೋಡ್ತೇವೆ. ನಾವು ಓದಿದಂಥ ಈ ಭಾಗದಲ್ಲಿ 12 ಮತ್ತು 13ನೇ ವಚನದಲ್ಲಿ ಇರುವಂಥ ಸತ್ಯತೆಗಳನ್ನು ಆಲೋಚಿಸುವಾಗ ಇಲ್ಲಿ ಯೂದನು 5 ರೀತಿಯ ವ್ಯಕ್ತಿಗಳ ಬಗ್ಗೆ ತಿಳಿಯಪಡಿಸಿದ್ದಾನೆ. ಅಂದರೆ ಸುಳ್ಳಾದಂಥವರು, ದೇವರಿಗೆ ಸಂಬಂಧಪಡದಿರ್ತಕ್ಕಂಥವರ ಅವರ ಸ್ಥಿತಿಗತಿಗಳು, ಅವರ ಗುಣಲಕ್ಷಣಗಳು, ಅವರು ಯಾವ ರೀತಿಯಲ್ಲಿ ಅವರ ಸ್ವಭಾವಗಳು ಏನು ಯಾವ ರೀತಿ ಇರ್ತದೆ ಎಂಬುದನ್ನು 5 ರೀತಿಯಲ್ಲಿ ಅದನ್ನು ತಿಳಿಯಪಡಿಸಿದ್ದಾನೆ. ನಾವು ಮೊದಲನೇದಾಗಿ ನೋಡುವಾಗ ಅಲ್ಲಿ ಯಾವ ರೀತಿ ನೋಡುವಾಗ ಇವರು ಅಂದರೆ ಸುಳ್ಳು ಬೋಧಕರ ವಿಷಯ, ಸುಳ್ಳು ಅಂದರೆ ದೇವರಿಗೆ ಸಂಬಂಧ ಪಡೆದಿರ್ತಕ್ಕಂಥ ಸ್ಥಿತಿ ಅಂದರೆ ಸಮುದ್ರದೊಳಗಿನ ಗುಪ್ತವಾದ ಬಂಡೆಗಳು, ಹಿಡನ್ ರಾಕ್ಸ್ ಎಂಬುದಾಗಿ. ಆಮೇಲೆ ಎರಡನೇದಾಗಿ ನೋಡುವಾಗ ಗಾಳಿಯಿಂದ ಒಡಿಸಿಕೊಂಡು ಹೋಗುವ ನೀರಿಲ್ಲದ ಮೋಡಗಳು ಎಂಬುದಾಗಿ, ಕ್ಲೌಡ್ಸ್ ವಿತೌಟ್ ದ ಟ್ರೂ ರಿಫ್ರೆಶಿಂಗ್ ಶವರ್ಸ್ ಆಫ್ ಟ್ರೂತ್ ಎಂಬುದಾಗಿ ಅವರ ಬಗ್ಗೆ ಹೇಳಲ್ಪಟ್ಟಿದೆ. ಮೂರನೇದಾಗಿ ಹಣ್ಣು ಬಿಡದೆ ಒಣಗಿ ಹೋದ ಮರಗಳು, ಟ್ರೀಸ್ ದಟ್ ಆರ್ ಡಿಸೀಸ್ಡ್ ಆ್ಯಂಡ್ ಫ್ರೂಟ್ಲೆಸ್. ಇದು ಸಂಗತಿಗಳನ್ನು ನೋಡ್ತೇವೆ ಇಲ್ಲಿ. ನಾಲ್ಕನೇದಾಗಿ ನೋಡುವಾಗ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು, raging waves of the sea foaming out of the wickedness and shame like a troubled sea ಎಂಬುದಾಗಿ ನೋಡ್ತೇವೆ. ಐದನೇದಾಗಿರುವಂಥ ಸಂಗತಿಗಳು ಅಲೆಯುವ ನಕ್ಷತ್ರಗಳು, ಅಂದರೆ ವಾಂಡ್ರಿಂಗ್ ಸ್ಟಾರ್ಸ್ ಆರ್ ಮೀಟರ್ಸ್ ಫ್ಲೋಟಿಂಗ್ ಅಬೌಟ್ ವಿಥೌಟ್ ಡೈರೆಕ್ಷನ್ ಆ್ಯಂಡ್ ಗೈಡೆನ್ಸ್ ಎಂಬುದಾಗಿ. ಇಲ್ಲಿ 5 ರೀತಿಯ ಸಂಗತಿ ವ್ಯಕ್ತಿಗಳಂದರೆ ಅವರ ಸ್ವಭಾವಗಳ ಬಗ್ಗೆ ಇವುದನ್ನು ತಿಳಿಯಪಡಿಸುವಾಗ ಇದನ್ನು ನಾವು ಆಲೋಚಿಸಬೇಕಾದ್ರೆ, ಇದು ಹೆಚ್ಚಿನ ರೀತಿಯಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಇವರ ಸ್ಥಿತಿಗತಿಗಳು ಯಾವ ರೀತಿಯಲ್ಲಿ ಇರ್ತಾರೆ, ಅವರು ಕಾರ್ಯಗಳು ಸ್ವಭಾವಗಳು ಇರ್ತದೆ ಎಂಬುದಾಗಿ ನೋಡಬೇಕಾದ್ರೆ ಇಲ್ಲಿ ಯೂದನು ಅದನ್ನು ತಿಳಿಯಪಡಿಸಬೇಕಾದ್ರೆ ಮೊದಲನೇದಾಗಿ ನೋಡಬೇಕಾದ್ರೆ ಏನಂತ ಹೇಳಿದ್ರೆ ಹಿಡನ್ ರಾಕ್ಸ್ ಅಂದರೆ ಸಂಪೂರ್ಣವಾಗಿ ನೋಡಬೇಕಾದ್ರೆ ಸಮುದ್ರದೊಳಗಿನ ಗುಪ್ತವಾದ ಬಂಡೆಗಳು. ನೋಡ್ರಿ, ಹಡಗು ಹೋಗಬೇಕಾದ ಸಮುದ್ರದಲ್ಲಿ ಅನೇಕ ವೇಳೆ ಯಾಕೆ ಕ್ರ್ಯಾಕ್ ಆಗುವಂಥದ್ದು, ಅನೇಕ ಗೊತ್ತಾಗದ ಅನೇಕ ಸಂಗತಿಗಳು ಅಂತ ಹೇಳಿದ್ರೆ ಅನೇಕ ಸಮುದ್ರದೊಳಗೆ ಅನೇಕ ಬಂಡೆಗಳಿರ್ತದೆ, ನಮ್ಗೆ ಗೊತ್ತಾಗದೆ ಅನೇಕ ವೇಳೆ. ನಾವು ಅನೇಕ ವೇಳೆ ಅಪೊಸ್ತಲಕೃತ್ಯ ಓದಬೇಕಾದ್ರೆ ಪೌಲನ ಪ್ರಯಾಣದಲ್ಲಿ ನೋಡಬೇಕಾದ್ರೆ ಹಡಗು ಅನೇಕ ವೇಳೆ ಬಂಡೆಗೆ ಒಡೆದು ಭಾಗವಾಯಿತು ಎಂಬ ಸಂಗತಿಗಳನ್ನು ನೋಡ್ತೇವೆ. ಯಾವ ಸಂಗತಿಗಳಾಯಿತು ಎಂಬ ರೀತಿ ನೋಡ್ತೇವೆ. ಅಂದರೆ ಸಮುದ್ರದಲ್ಲಿ ಪ್ರಯಾಣ ಮಾಡಿದಂಥವ್ರಿಗೆ ಗೊತ್ತಾಗ್ತದೆ ಏನೆಂಬುದಾಗಿ. ಸಮುದ್ರದಲ್ಲಿ ಬರುವಂಥ ಅನೇಕ ವೇಳೆ ಬೆಟ್ಟಗಳು ಅಥವಾ ಅನೇಕ ವೇಳೆ ತಿಳಿಯದ ರೀತಿಯಲ್ಲಿ ಬರುವಾಗ ಹೋಗುವಂಥ ಫೋರ್ಸ್ನಲ್ಲಿ ಏನಾಗ್ತದೆ, ಅದು ಒಡೆಯುವಾಗ ಏನಾಗ್ತದೆ, ಅದು ಭಾಗವಾಗಿ ಹೋಗುವಂಥ ಸಂಗತಿ ಡೇಂಜರ್ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಅನೇಕ ವೇಳೆ ಈ ವಾಕ್ಯಗಳು ನೋಡಬೇಕಾದ್ರೆ ತಿಮೋತಿ ಪತ್ರಿಕೆಯಲ್ಲಿ ನೋಡಬೇಕಾದ್ರೆ 1 ತಿಮೋತಿ 1:19 ನೋಡಬೇಕಾದ್ರೆ ಅದನ್ನು ಆತ್ಮಿಕ ವಿಷಯದಲ್ಲಿ ಅದು ಆಲೋಚಿಸಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ ಅಲ್ಲಿ ಪೌಲನು ಯಾಕೆ ಅದನ್ನು ಹೇಳಿದ್ದಾನೆ ಎಂಬುದಾಗಿ. ಅಲ್ಲಿ ಒಂದು ಮಾತನ್ನು ಅಲ್ಲಿ ನೋಡ್ತೇವೆ. 1:19 ಹೀಗೆ ಉಂಟು, ನಂಬಿಕೆಯನ್ನು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಕೋ. ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. ನೋಡ್ರಿ, ಅನೇಕರ ಜೀವಿತದ ಪೌಲನು ಯಾವುದಕ್ಕೆ ಹೋಲಿಸಿದ್ದಾನೆ ಅಂತ ಹೇಳಿದ್ರೆ, ಯಾವಾಗ ನಮ್ಮಲ್ಲಿ ಆ ನಂಬಿಕೆ ಒಳ್ಳೆಯ ಮನಸ್ಸಾಕ್ಷಿಯನ್ನು ತಳ್ಳಿಬಿಡುವಾಗ ಆಗುವ ಸಂಗತಿ ಏನಂತ ಹೇಳಿದ್ರೆ ಅಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ. ಅಂದರೆ ಅನೇಕ ವೇಳೆ ಇಂಥ ಒಂದು ಮಧ್ಯದಲ್ಲಿ ಬರುವಂಥ ಅನೇಕ ಬಂಡೆಗಳು ಗುಪ್ತವಾದ ಸಂಗತಿಗೆ ಬರುವಾಗ
ಡೇಂಜರ್ ಅಂತ ಹೇಳಿದ್ರೆ ಹೊಡೆದು ಹೋಗುವಂಥ ಸಂಗತಿಗಳು. ಅದರಿಂದ ಯಾವುದು ನಮ್ಮ ಇಲ್ಲಿ ಪೌಲನ ಸಂಗತಿಗಳನ್ನು ಹೇಳಬೇಕಾದ್ರೆ ನಂಬಿಕೆಯನ್ನು, ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಿಡಿದುಕೋ. ಸುಳ್ಳು ಬೋಧಕರಲ್ಲಿ, ಸುಳ್ಳಾದಂಥವರಲ್ಲಿ ಏನಿಲ್ಲ ಅಂದರೆ ಆ ನಂಬಿಕೆ ಇಲ್ಲ. ಒಳ್ಳೆಯ ಮನಸ್ಸಾಕ್ಷಿ ವಿರುದ್ಧವಾಗಿ ಕಾರ್ಯಗಳು ಮಾಡುವಂಥವರು ತಮ್ಮ ಹೃದಯಗಳಲ್ಲಿ ಏನಂತ ಹೇಳಿದ್ರೆ ತಾವು ಏನಂತೆ ಅವರಿಗೆ ಗೊತ್ತುಂಟು ನಾವು ಮಾಡ್ತಿರುವ ಕಾರ್ಯಗಳು ತಪ್ಪು. ಅನೇಕ ವೇಳೆ ದೇವರಿಗೆ ವಿರುದ್ಧವಾಗಿ ಅಸಹ್ಯ ನಡ್ಕೊಳ್ಳುವಾಗ ಆ ಮನಸ್ಸಾಕ್ಷಿ ಬಾಯಿನ ಮುಚ್ಚಿಸಿದ್ದಾರೆ ಎಂಬುದಾಗಿ ನೋಡ್ತೇವೆ. ಅಂದರೆ ಅಷ್ಟರ ಮಟ್ಟಿಗೆ ಪಾಪದ ಕಾರ್ಯಗಳಲ್ಲಿ ಅವರು ಏನಾಗಿದ್ದಾರೆ, ಮುಳುಗಿ ಹೋಗಿದ್ದಾರೆ ಎಂಬುದಾಗಿ. ಅದಕ್ಕೆ ಹೇಳ್ತಿರುವಂಥ ಮಾತು ಏನಂದರೆ ಸಮುದ್ರದ ಒಳಗಿನ ಗುಪ್ತವಾದ ಬಂಡೆಗಳಾಗಿ ಇರ್ತಾರೆ. ಎರಡನೇದಾಗಿ ನೋಡುವಾಗ ಗಾಳಿಯಿಂದ ಹೊಡಿಸಿಕೊಂಡು ಹೋಗುವ ನೀರಿಲ್ಲದ ಮೋಡಗಳು ಅಲ್ಲಿ ಇರುವಂಥದ್ದೇ ನೋಡಬೇಕಾದ್ರೆ ಕ್ಲೌಡ್ಸ್ ವಿತೌಟ್ ದ ಟ್ರೂ ರಿಫ್ರೆಶಿಂಗ್ ಶವರ್ಸ್ ಆಫ್ ಟ್ರೂತ್. ಅನೇಕ ವೇಳೆ ನಾವು ಅನೇಕ ವೇಳೆ ನಾವು ಮಳೆಗಾಲದಲ್ಲಿ ನೋಡಬೇಕಾದ್ರೆ ಅನೇಕ ವೇಳೆ ಮೋಡ ಬರುವಾಗ ನಮ್ಮ ಮಳೆ ಬರ್ತದೆ ಎಂಬುದಾಗಿ, ಗಾಡಿ ಬಂದದ್ದು ಹಂಗೆ ಹೋಗ್ತದೆ, ಮಳೆ ಇಲ್ಲ, ಮಳೆ ಬೇಕು ಇರ್ತದೆ, ಆದರೆ ಮೋಡದ ಸಂಗತಿ ನೋಡುವಾಗ ನೀರಿನ ಸಂಗತಿಗಳು. ಅನೇಕ ವೇಳೆ ನಿರೀಕ್ಷೆಯ ಒಂದು ಭರವಸೆ ನೀಡುವಂಥ ಸಂಗತಿಗಳು ಬರ್ತದೆ ಎಂಬ ರೀತಿಯಲ್ಲಿ ಅನೇಕರ ಜೀವಿತ ಏನಂತ ಹೇಳಿದ್ರೆ ಬರೀ ಔಟ್ವರ್ಡ್ ಶೋ. ಅನೇಕ ವೇಳೆ ನಾವು ಅನೇಕರ ಜನರನ್ನು ಮೋಸಗೊಳಿಸುವಂಥ ರೀತಿಯಲ್ಲಿ ನಟನೆಯ ಜೀವಿತ, ಅನೇಕರಿಗೆ ಭರವಸೆ ನೀಡಿ ಅಶರೀಸ್ ತೋರಿಸಿ ಅದು ಮಾಡ್ತೀವಿ ಇದು ಮಾಡ್ತೀವಿ. ಅನೇಕರು ಈ ದಿವಸಗಳಲ್ಲಿ ನೋಡುವಾಗ ಸುಳ್ಳು ಬೋಧಕರು, ಅನೇಕ ಸಂಗತಿ ಸುಳ್ಳಾದಂಥವರು, ಅವರ ಕಾರ್ಯಗಳು ನೋಡಬೇಕಾದ್ರೆ, ಅನೇಕ ಸಂಗತಿಗಳು, ಅವರ ವರ್ತನೆಗಳು ನೋಡಬೇಕಾದ್ರೆ ಜನರನ್ನು ಮೋಸಪಡಿಸುವಂಥ ಸಂಗತಿಗಳು ಅನೇಕ ವೇಳೆ ನೋಡ್ತೇವೆ. ಅವರಲ್ಲಿರುವಂಥ ಸಂಗತಿ ಹಣದಾಶೆಯಿಂದ ತುಂಬಲ್ಪಟ್ಟವರಾಗಿ ನಾನಾ ರೀತಿಯಲ್ಲಿ ಜನರಿಗೆ ಕೇಡುಂಟು ಮಾಡುವಂಥ ರೀತಿಯಲ್ಲಿ ಯಥಾರ್ಥತೆಯಲ್ಲಿ ಅವರಲ್ಲಿ ನಟನೆಯ ಜೀವಿತ ಎಂಬುದಾಗಿ ನಾವು ನೋಡ್ತೇವೆ. ಇಂಥ ವ್ಯಕ್ತಿಗಳು ಮೂರನೇದಾಗಿ ನೋಡುವಾಗ ಹಣ್ಣು ಬಿಡದೆ ಒಣಗಿ ಹೋದ ಮರಗಳು ಎಂಬುದಾಗಿ. ಒಂದು ಮರ ಅಂತ ಹೇಳಬೇಕಾದ್ರೆ ಅದು ಫಲ ಕೊಡಲೇಬೇಕು ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನು ನಮಗೊಂದು ಅಂಜೂರದ ಮರದ ವಿಷಯ ನೋಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. ಗೆತ್ಸೆಮನೆ ತೋಟಕ್ಕೆ ಹೋಗೋ ಮುಂಚೆ ನೋಡ್ತೇವೆ, ಅಲ್ಲಿ ಏನಂದರೆ ಆತನು ಹಸಿದನು, ಬಂದಾಗ ನೋಡುವಾಗ ಬರೇ ಎಲೆಗಳಿತ್ತು, ಫಲ ಇರಲಿಲ್ಲ. ಅದಕ್ಕೆ ಶಾಪ ಹಾಕಿದಾಗ ಅದು ಒಣಗಿ ಹೋಯಿತು. ನಂತರ ಮುಂದೆ ನೋಡ್ತೇವೆ ನಾವು, ಶಿಷ್ಯರು ಬಂದು ನೀನು ಶಾಪ ಕೊಟ್ಟರು ಒಣಗಿ ಹೋಗಿದೆಯಲ್ಲ ಎಂಬುದಾಗಿ. ದೇವರು ಅನೇಕ ವೇಳೆ ನಿರೀಕ್ಷಿಸುವಂಥ ಫಲ ಅನೇಕ ವೇಳೆ ಇಲ್ಲದೆ ಹೋದರೆ ಆಗುವಂಥ ಸಂಗತಿಗಳು ಏನಾಗ್ತದೆ ಎಂಬುದಾಗಿ ಅನೇಕ ಭಾಗಗಳಲ್ಲಿ ನಾವು ನೋಡುವ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗಲೂ ಅಲ್ಲಿ ಅದೊಂದು ಮಾತನ್ನು ಓದುವುದಕ್ಕೆ ಇಷ್ಟಪಡ್ತೇನೆ. ಮತ್ತಾಯನ ಸುವಾರ್ತೆ 7:15 ಇರುವಂಥ ಒಂದು 15ನೇ ವಚನ ಅಲ್ಲಿ ಹೀಗೆ ಉಂಟು: ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ, ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ಳುವಿರಿ. ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ತೀರಿ. ಅವ್ರು ಯಾವ ರೀತಿ ಇದ್ದಾರೆ, ಎಲ್ಲ ಕಾರ್ಯಗಳು ಹೊರಗಿನ ಔಟ್ವರ್ಡ್ ಶೋ ಅಲ್ಲ ಮುಖ್ಯ, ನಿಜವಾಗಿ ಅವರು ಎಷ್ಟ ಮಟ್ಟಿಗೆ ಯೇಸು ಕ್ರಿಸ್ತನಲ್ಲಿ ತಿಳಿಸಿರುವಂಥ ಸಂಗತಿ ಅವರ ಫಲಗಳಿಂದ ಅವ್ರು ತಿಳ್ಕೊಳ್ತೀರಿ ಎಂಬುದಾಗಿ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ ಮತ್ತು 13ನೇ ವರ್ಷದಲ್ಲಿಯೂ ನಾವು ನೋಡುವಾಗಲೂ ಅಲ್ಲಿ ಒಂದು ಮಾತು, ಇನ್ನೊಂದು ಸಂಗತಿಯನ್ನು ನಾವು ನೋಡ್ತೇವೆ. 15 ಮತ್ತು ಅಲ್ಲಿ 13ನೇ ವರ್ಷದಲ್ಲಿ ಹೀಗೆ ಉಂಟು. ಏನಂತ ಹೇಳಿದ್ರೆ, ಪರಲೋಕದಲ್ಲಿರುವ ನನ್ನ ತಂದೆಯು ನೆಡದೇ ಇರುವ ಗಿಡಗಳೆಲ್ಲ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡುವವು. ಅದಕ್ಕೆ ಅಲ್ಲಿ ಯೇಸು ಕ್ರಿಸ್ತನನ್ನು ಹೇಳಬೇಕಾದ್ರೆ, ಅಲ್ಲಿರೋಂಥ ಫರಿಸಾಯರ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಇರುವ ಸಂಗತಿ ಅವರಲ್ಲಿ ಯಾಕೆ ಈ ಯೇಸು ಕ್ರಿಸ್ತನ ಮಾತನ್ನು ಹೇಳಿದ್ದಾನೆ ಎಂಬುದಾಗಿ ನೋಡಬೇಕಾದ್ರೆ ಅವರಲ್ಲಿ ಏನಂದರೆ ನಿಜವಾದಂಥ ಒಂದು ಒಂದು ಅಸ್ಥಿವಾರ ಇಲ್ಲದ ಸಂಗತಿ, ಯಥಾರ್ಥತೆ ಇಲ್ಲದ ಸಂಗತಿ, ದೇವರಿಗೆ ಸಂಬಂಧ ಪಡೆದೇ ಇರತಕ್ಕಂಥವರು ಹೊರಗಿನ ರೀತಿಯಲ್ಲಿ ಮಾತ್ರ ತಮ್ಮ ಯೋಗ್ಯರು ನೀತಿವಂತರು ಎಂಬುದಾಗಿ ತೋರಿಸಿಕೊಡುವಂಥ ಸ್ಥಿತಿಯಲ್ಲಿ ನಾವು ಇದ್ದಾರೆ ಎಂಬುದನ್ನು ಅಲ್ಲಿ ಕರ್ತನವರ ಬಗ್ಗೆ ತಿಳಿಯಪಡಿಸಿದ ಸಂಗತಿಯನ್ನು ನಾವು ನೋಡ್ತೇವೆ. ಮತ್ತು ಅವರ ಏನಂದರೆ ಜೀವಿಲ್ಲದ ಸಂಗತಿಗಳು, ಸತ್ಯತೆ ಇಲ್ಲ ಮತ್ತು ಬಾಡಿ ಹೋದಂಥ ಒಂದು ಜೀವಿತ. ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾರೆ, ವಿಶ್ವಾಸವಿಟ್ಟಿದ್ದಾರೆ, ಯೇಸು ಕ್ರಿಸ್ತನ ಹೃದಯಗಳು ಸ್ವೀಕರಿಸಿದ್ದಾರೆ, ಅವರಲ್ಲಿ ಮಾತ್ರ ಏನಂತ ಹೇಳಿದ್ರೆ ಜೀವ ಉಂಟು, ಬೆಳಕು ಉಂಟು,
ಮತ್ತು ಫಲ ಬಿಡುವಂಥ ಜೀವಿತ ಉಂಟು. ಅದಕ್ಕೆ ಯೇಸು ಕ್ರಿಸ್ತನ ಪ್ರತ್ಯೇಕವಾಗಿ ನಾವು ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮ ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ಬೇಡಿಕೊಳ್ಳ್ರಿ, ನಿಮಗೆ ಸಿಗ್ತದೆ. ನನ್ನಲ್ಲಿ ಏನಂದರೆ, ನಾನು ನೆಲೆಗೊಳ್ಳದವನು ಫಲ ಕೊಡಲಾರನು, ಕರ್ತನ ಅದನ್ನೇ ಹೇಳಿದಂಥ ಮಾತು. ಅದನ್ನು ಓದ್ತಾ ಬರಬೇಕಾದ್ರೆ ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳದಂಥ ವ್ಯಕ್ತಿ ಫಲ ಬಿಡುವ ಸಾಧ್ಯತೆ ಇಲ್ಲ. ಅದು ಅನೇಕ ದಿವಸಗಳಲ್ಲಿ ಅನೇಕ ಸಂಗತಿಗಳನ್ನು ನಾವು ತೋರಿಸುವಂಥ ರೀತಿ ಕಾರ್ಯಗಳು ಏನಾಗ್ತದೆ, ಬರೀ ಔಟ್ವರ್ಡ್ ಶೋ ಎಂಬುದಾಗಿ ನಾವು ನೋಡ್ತೇವೆ. ಅದು ಒಳಗೆ ನೋಡಬೇಕಾದ್ರೆ ಬರಡಾದಂಥ ಸಂಗತಿಗಳು ಇರ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು. ನಾವು 4ನೇದಾಗಿ ನೋಡಬೇಕಾದ್ರೆ ಅಲ್ಲಿ ಹೇಳ್ತಿರುವಂಥ ಯೂದನನ್ನು ತಿಳಿಸುವಂಥ ಒಂದು ಸಂಗತಿಯನ್ನು ನಾವು ನೋಡಬೇಕಾದ್ರೆ ಅಲ್ಲಿ ಪ್ರಾಮುಖ್ಯವಾಗಿ ಏನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅಲ್ಲಿ 4ನೇದಾಗಿರುವಂಥ ಸಂಗತಿಗಳು ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಎಂಬುದಾಗಿ. ರೇಜಿಂಗ್ ವೇವ್ಸ್ ಆಫ್ ದ ಸೀ ಫೋಮಿಂಗ್ ಔಟ್ ದಿಸ್ ವಿಕೆಡ್ನೆಸ್ ಆ್ಯಂಡ್ ಶೇಮ್ ಲೈಕ್ ಟ್ರಬಲ್ಡ್ ಸೀ ಎಂಬುದಾಗಿ. ಅಲ್ಲಿ ನಾವು ಸಮುದ್ರದ ತೀರದಲ್ಲಿ ನಾವು ನಿಂತು ನೋಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ ಎಂಥ ಅಲೆಗಳು ಬರ್ತವೆ ಎಂಬುದಾಗಿ. ಅದು ಬರುವಂಥ ಸಮಯದಲ್ಲಿ ಅದರ ನೊರೆಗಳು ನೋಡಬೇಕಾದ್ರೆ ಗೊತ್ತಾಗ್ತದೆ ಯಾವ ರೀತಿ ಇರ್ತದೆ ಎಂಬುದಾಗಿ. ಅನೇಕ ಒಂದು ಸಂಗತಿ ಆಲೋಚನೆ ಮಾಡಬೇಕಾದ್ರೆ ಯೂದನು ಪ್ರತ್ಯೇಕವಾಗಿ ಈ ಸುಳ್ಳಾದಂಥವರ ಬಗ್ಗೆ ಹೇಳಬೇಕಾದ್ರೆ, ಇವರು ಇಂಥ ದುಷ್ಟರು ಏನಂದರೆ, ಇವರು ಅಲ್ಲೋಲದ ಕಲ್ಲೋಲದ ಸಮುದ್ರದ ಹಾಗಿದ್ದಲ್ಲಂದರೆ ಆ ಒಂದು ರೀತಿಯಲ್ಲಿ ಏನಂದರೆ ವೇವ್ಸ್ ಅಲೆಗಳ ಹಾಗೆ ಅದು ಅನೇಕ ವೇಳೆ ಇರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆ ಸಮುದ್ರದ ತೀರದಲ್ಲಿ ಅದನ್ನು ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಯಾವ್ಯಾವ ಸ್ಥಿತಿಗಳು ಹೇಗಿರ್ತದೆ ಎಂಬುದಾಗಿ. ಅದೇನಂತ ಹೇಳಿದ್ರೆ ಅನೇಕ ಭಯ ಹುಟ್ಟಿಸುವಂಥ ಸಂಗತಿಗಳು, ಬೋರ್ಗರಿಯುವಂಥ ಸಂಗತಿಗಳನ್ನು ನಾವು ನೋಡ್ತೇವೆ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡಬೇಕಾದ್ರೆ ನಮಗೆ ಒಂದು ಗೊತ್ತಾಗ್ತದೆ ಏನಂತ ಹೇಳಿದ್ರೆ, ಯೆಶಾಯ ಗ್ರಂಥದಲ್ಲಿ ನಾವು ಅದನ್ನು ಪ್ರತ್ಯೇಕವಾಗಿ 57ನೇ ಒಂದು ಅಧ್ಯಾಯದಲ್ಲಿ ಒಂದು ಮಾತನ್ನು ಅಲ್ಲಿ ಯೆಶಾಯನ ತಿಳಿಸುವ ಸಂಗತಿಯನ್ನು ನೋಡ್ತೇವೆ. 57ನೇ ಅಧ್ಯಾಯದಲ್ಲಿ ಒಂದು ಮಾತಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 20ನೇ ವಚನದಲ್ಲಿ, ದುಷ್ಟರಾದರೂ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ, ಅದು ಸುಮ್ಮನಿರೋದು. ನೋಡ್ರಿ, ಅವರ ಎಂಥದ್ದು ತೆರೆಗಳು ಕೆಸರನ್ನು ಬುರದೆಯನ್ನು ಕಾರುತ್ತಲಿರುತ್ತದೆ. ದುಷ್ಟನಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ. ಅಂದರೆ ಇಲ್ಲಿ ಪ್ರತ್ಯೇಕವಾಗಿ ದೇವರ ವಾಕ್ಯದ ಸಂಗತಿ ಅಂದರೆ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡುವಾಗ, ದುಷ್ಟರಾದರೂ ಅಂದರೆ ಇರುವಂಥ ಸಂಗತಿಗಳು ಇಡೀ ನಾವು ಯೂದರ ಪತ್ರಿಕೆ ಪ್ರತ್ಯೇಕವಾಗಿ ನಾವು ನೋಡಬೇಕಾದ್ರೆ, ದುಷ್ಟರು ಅಂತ ಹೇಳಿದ್ರೆ ದೇವರಿಗೆ ಸಂಬಂಧ ಪಡೆದಿರ್ತಕ್ಕಂಥವರ ಸಂಗತಿಗಳು ಹೇಗಿರ್ತದೆ, ಅವ್ರು ಯಾವ ಇರ್ತಾರೆ, ಅವರ ಸ್ವಭಾವದ ಬಗ್ಗೆ ಹೇಳಬೇಕಾದ್ರೆ ಅವರ ತೆರೆಗಳು ಕೆಸರನ್ನು ಬುರದೆಯನ್ನು ಕಾರುತ್ತಾ ಇರ್ತವೆ. ಅಂದರೆ ಇರುವಂಥ ಸಂಗತಿ ನಿಜವಾದಂಥ ಒಂದು ಸ್ಥಿತಿ ಅವರಲ್ಲಿ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಫಿಲಿಪ್ಪಿ ಪತ್ರಿಕೆ ನಾವು 3ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡಬೇಕಾದ್ರೂ ಕೂಡ ಅಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ, ದುಷ್ಟರು ಅಂದರೆ ದೇವರಿಗೆ ಸಂಬಂಧಪಡ್ತಕ್ಕಂಥವ್ರು ಅಂದರೆ ಸುಳ್ಳು ಬೋಧಕರ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಇರುವಂಥ ಮಾತನ್ನು ಗಮನಿಸಿ, ಅಲ್ಲಿ ನಾಶನವೇ ಅವರ ಅಂತ್ಯಾವಸ್ಥೆ, ಒಟ್ಟೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು ಎಂಬುದಾಗಿ ನೋಡ್ತಾರೆ. ಅಂದರೆ ಇವರ ವರ್ತನೆ, ಇವರ ಸಂಗತಿಗಳು ಹೇಗಿರ್ತದೆ ಎಂಬುದಾಗಿ ನೋಡಬೇಕಾದ್ರೆ ದೇವರಿಗೆ ಅಸಹ್ಯ, ದೇವರ ದೃಷ್ಟಿಯಲ್ಲಿ ಅಸಹ್ಯವ ಸಂಗತಿ, ದೇವರಿಗೆ ಕೋಪ ಉಂಟು ಮಾಡುವ ಸಂಗತಿಗಳು ಎಂಬುದಾಗಿ ಹೇಳಲ್ಪಟ್ಟಿದೆ. 5ನೇದಾಗಿ ಅದನ್ನು ಯಾವ ರೀತಿ ಕಂಪೇರ್ ಮಾಡ್ತಾ ಇದ್ದಾನೆ ನೋಡುವಾಗ, ಇವರು ಅಲೆಯುವ ನಕ್ಷತ್ರಗಳಾಗಿದ್ದಾರೆ, ನೆಲೆ ಇಲ್ಲದಂಥ ಸಂಗತಿಗಳು, ತಿರುಗಾಡುವಂಥ ಸಂಗತಿಗಳು. ನೋಡಿ, ಆಕಾಶ ನೋಡಬೇಕಾದ್ರೆ ನಮ್ಗೆ ರಾತ್ರಿ ಗೊತ್ತಾಗ್ತದೆ, ಅನೇಕ ವೇಳೆ ಒಂದು ವಸ್ತು ಹೋಗ್ತಾ ಇರುವ ಸಂಗತಿ ನೋಡ್ತೇವೆ, ಅನೇಕ ಮೀಟರ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿಯೂ ನಕ್ಷತ್ರ ಅದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಅದು ಹೋಗ್ತಾನೇ ಇರ್ತದೆ. ಅನೇಕ ವೇಳೆ ಇರುವಂಥ ಅದು ಅರ್ಥ ಏನಂತ ಹೇಳಿದ್ರೆ, ಇವರು ನೆಲೆ ಇಲ್ಲದಂಥ ಸಂಗತಿಗಳು, ಸ್ಥಿರತೆ ಇಲ್ಲದಂಥ ಸಂಗತಿಗಳು, ಹಣದಾಶೆಯುಳ್ಳವರು ಎಂಬುದಾಗಿ ನಾವು ನೋಡ್ತೇವೆ.
ಅದಕ್ಕೆ ಎರಡನೇ ಪೇತ್ರ ಪತ್ರಿಕೆ ಇರುವಂಥ ಮಾತು ನೋಡಬೇಕಾದ್ರೆ, ಇವರು ನೀರಿಲ್ಲದ ಬಾವಿಗಳು, ಬಿರುಗಾಳಿಯಿಂದ ಬಡಿಸಿಕೊಂಡು ಹಾರಿ ಹೋಗುವ ಮಂಜು ಆಗಿದ್ದಾರೆ, ಇಂಥವರ ಪಾಲಿಗೆ ಕಾರ್ಗತ್ತಲೆಯು ಇಟ್ಟಿರುವುದು ಎಂಬುದಾಗಿ. ಇವರ ಸಂಗತಿಗಳು ಏನಂತ ಹೇಳಿದ್ರೆ, ದೇವರು ಇವರ ಮುಂದಿನ ಸಂಗತಿಗಳು ನೋಡಬೇಕಾದ್ರೆ ಇವರ ಅಂತ್ಯಾವಸ್ಥೆ ಹೇಗಿರ್ತದೆ ಎಂಬುದಾಗಿ ಇಲ್ಲಿ ಯೂದನು ತಿಳಿಸುವಾಗಲೂ ಕೂಡ ಅಲ್ಲಿ ಪ್ರತ್ಯೇಕವಾಗಿ ಹೇಳಿದಂಥ ಮಾತು ಪೇತ್ರ ಪತ್ರಿಕೆಯಲ್ಲಿ ನೋಡುವಾಗಲೂ ಏನಂದರೆ, ಅವರು ಏನಂತ ಹೇಳಿದ್ರೆ, ದೇವರಿಗೆ ಅವಿಧೇಯರು ಮಾತ್ರವಲ್ಲ, ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು ಎಂಬುದಾಗಿ. ಅದು ಏನಂತ ಹೇಳಿದ್ರೆ, ದೇವರ ದಂಡನೆ, ಆ ಒಂದು ಬೆಂಕಿ ಕೆರೆ ಯಾರಿಗೆ, ದುಷ್ಟರಿಗೆ, ಸೈತಾನನಿಗೆ ಪ್ರಾಪ್ತವಾದಂಥ ಶಿಕ್ಷೆಗೆ ಒಳಪಟ್ಟಂಥ ರೀತಿಯಲ್ಲಿ ಸೈತಾನನು ಇವರನ್ನು ಅದೇ ಸ್ಥಿತಿಗೆ ನಡೆಸಿಕೊಂಡು ಅಸತ್ಯದ ನಡೆಸುವಾಗ ಹಾಗೂ ಕೊನೆಯಾಗುವಂಥ ಸಂಗತಿಗಳು ಏನೆಂಬುದಾಗಿ ಅಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಈ ವಾಕ್ಯಗಳನ್ನು ನೋಡಬೇಕಾದ್ರೆ ಈ ಇಡೀ ನಾವು ಒಂದೊಂದು ವಾಕ್ಯದಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ, ಯೂದನು ಅದನ್ನು ಸುಳ್ಳು ಬೋಧಕರ ಬಗ್ಗೆ ತಿಳಿಸಬೇಕಾದ್ರೆ, ಎಚ್ಚರಿಕೆ ನೋಡಬೇಕಾದ್ರೆ, ಸಭೆಯ ಒಂದು ಚಿತ್ರದಲ್ಲಿ, ಸಭೆಯ ಒಂದು ಕಾರ್ಯದಲ್ಲಿ ಆ ಶಿಸ್ತು ಮತ್ತು ದೇವರ ಒಂದು ಭಯಭಕ್ತಿ, ಜೀವ ಬೆಳಕು ಮತ್ತು ದೇವರ ಮಾರ್ಗದಲ್ಲಿ ನಡೆಯುವಂಥ ವ್ಯಕ್ತಿಗಳು ಈ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಕರ್ತನ ಮಾರ್ಗದಲ್ಲಿ ನಡೆಯುತ್ತಿದ್ದಾರೋ ಇಲ್ಲವೋ, ಯಾಕೆ ಅನೇಕ ಜಗಳಗಳು, ನಾನಾ ಥರಂಥ ಬಿರುಕುಗಳು, ನಾನಾ ಥರ ಡಿವೈಡ್ ಆಗುವ ಸಂಗತಿಗಳು, ನಾನಾ ಸಂಗತಿಗಳ ಸಭೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕಾರಣ ಅನೇಕ ಹೇಳಿದಂಥ ಸುಳ್ಳಾದಂಥವ್ರು ಸೇರಿಕೊಳ್ಳುವಾಗ ಆಗುವಂಥ ಕಾರ್ಯಗಳು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಈ ಒಂದು ಸಂಗತಿಯಲ್ಲಿ ಈ ಕೊನೆಯದಾಗಿ ಆಲೋಚಿಸಬೇಕಾದ್ರೆ, ದೇವರು ನಮ್ಮಿಂದ ಅಪೇಕ್ಷಿಸುವ ಸಂಗತಿ ಏನು? ದೇವರ ಮಕ್ಕಳಲ್ಲಿ ನಾವು ಯಾವುದೇ ರೀತಿಯಲ್ಲಿ ಇಂಥ ಒಂದು ಸಹವಾಸದಲ್ಲಿ ನಾವು ನಡ್ಕೊಳ್ಳದಂತೆ, ದೇವರ ಭಯದಲ್ಲಿ, ದೇವರ ಜ್ಞಾನದಲ್ಲಿ ಮತ್ತು ನಾವು ದೇವರ ಒಂದು ಪ್ರೀತಿಯಲ್ಲಿ ನಡೆಕೊಳ್ಳಬೇಕಾದ ಮಾತ್ರವಲ್ಲ, ಜವಾಬ್ದಾರಿಕೆ ಉಂಟು. ಯಾವ ರೀತಿಯಲ್ಲಿ ನಾವು ದೇವ ಜನರನ್ನು ಬಲಪಡಿಸ್ತೇವೆ, ಎಚ್ಚರಿಸ್ತೇವೆ, ಸತ್ಯದ ಮಾರ್ಗದಲ್ಲಿ ನಡೆಸ್ತೇವೆ, ಇದು ಸಭೆಗೆ ಇರುವಂಥ ನಾಯಕರಿಗೆ ದೇವರು ಕೊಡುವಂಥ ಎಚ್ಚರಿಕೆ ಮಾತುಗಳು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಪ್ರಿಯರಿಗೆ, ನಾವು ಕೊನೆಯ ದಿನಗಳಲ್ಲಿದ್ದೇವೆ. ಎಚ್ಚರಿಕೆ ಮಾತು ಏನಂತ ಹೇಳಿದ್ರೆ, ನಾವು ಎಷ್ಟು ಮಟ್ಟಿಗೆ ದೇವರು ಕೊಟ್ಟಿರುವಂಥ ತನ್ನ ಮಕ್ಕಳನ್ನು, ಸಭೆಯನ್ನು ನಾವು ಕಾಪಾಡಿಕೊಳ್ಳಬೇಕಾದ ರೀತಿಯಲ್ಲಿ ಸತ್ಯದ ಮಾರ್ಗ ನಡೆಸಬೇಕಾದ ಜವಾಬ್ದಾರಿಕೆ ಇರುವಾಗ, ಅದನ್ನು ಬಿಟ್ಟು ನಾವು ಲೋಕದ ಸಂಗತಿ ಒಳಗೋಗೋದಾದರೆ ಅನೇಕ ವೇಳೆ ಭಯಂಕರವಾದ ಸ್ಥಿತಿಗೆ, ಸನ್ನಿವೇಶಕ್ಕೆ ನಾವು ಹೋಗ್ತೇವೆ. ಆದ್ದರಿಂದ ಈ ಕೊನೆಯ ದಿವಸಗಳಲ್ಲಿ ದೇವರು ನಮ್ಮ ಪಾಲಿಗೆ ಕೊಟ್ಟಂಥ ಜವಾಬ್ದಾರಿಕೆಯನ್ನು, ಯಥಾರ್ಥತೆಯಿಂದ, ನಂಬಿಗಸ್ತಿಕೆಯಿಂದ ದೇವರ ಕೃಪೆಯನ್ನು ಆಶ್ರಯಿಸಿ ಮಾಡುವಾಗ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ. ಈ ವಾಕ್ಯಗಳು ನಮಗೆ ಹೆಚ್ಚಿನ ರೀತಿಯಲ್ಲಿ ಇದನ್ನು ಆಲೋಚಿಸುವಾಗ ಅನೇಕ ಸತ್ಯಗಳು ಉಂಟು. ನನಗೆ ಕೆಲವು ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಇದನ್ನು ಆಲೋಚಿಸುವಾಗ, ಪ್ರಾರ್ಥನೆಯು ಧ್ಯಾನಿಸುವಾಗ ಹೆಚ್ಚಿನ ರೀತಿಯಲ್ಲಿ ಈ ವಾಕ್ಯಗಳು ನಮಗೆ ದೇವರು ತಾನೇ ಪ್ರಕಟಿಸಿ ಬಲಪಡಿಸಿ ನಡೆಸುವಂಥವನಾಗಿದ್ದಾನೆ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯೂದನು ಕೊಡುವಂಥ ಎಚ್ಚರಿಕೆ, ನಾವು ಸುಳ್ಳು ಬೋಧಕರ ಬಗ್ಗೆ ಆಲೋಚಿಸುವಾಗ ಅವರು ಯಾವ ರೀತಿ ಇರ್ತಾರೆ, ಅವರ ಸ್ವಭಾವಗಳು ಏನು ಎಂಬುದಾಗಿ ತಿಳಿಸುವಾಗ, ಅದನ್ನು ವರ್ಣಿಸುವ ರೀತಿ, ಅವರ ಸಂಗತಿಗಳು ನೋಡುವಾಗ, ಕರ್ತನೆ ಎಚ್ಚರಿಕೆಯಿಂದ ಜೀವಿಸುವಂತೆ, ನಿನಗೆ ತಕ್ಕ ಹಾಗೆ ಸಮರ್ಪಕವಾದ ಜೀವಿತ ನಾವು ಕರ್ತನೆ ದೇವ ಜನರನ್ನು, ದೇವರ ಮಕ್ಕಳನ್ನು ಸತ್ಯದ ಮಾರ್ಗ ನಡೆಸುವ ಜವಾಬ್ದಾರಿಕೆ ಇರುವಾಗ, ದೇವರೇ ನಮ್ಮನ್ನು ಕರುಣಿಸಿ, ನಿನ್ನ ಜ್ಞಾನದಲ್ಲಿ ತುಂಬಿಸಿ, ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್.
ಕ್ಷಮಿಸು. ಶೋಧನೆಯಲ್ಲಿ ನಮ್ಮನ್ನು ಸೇರಿಸದೆ ನಾಡಿಸು. ಕೇಡಿನ ಹಾದಿಗೆ ನಮ್ಮ ತಪ್ಪಿಸು, ನಮ್ಮ ತಪ್ಪಿಸು. ಪರಲೋಕ ತಂದೆಯೇ, ನಿನ್ನ ನಾಮ ಎಂದಿಗೂ ಪರಿಶುದ್ಧವಾಗಲಿ. ರಾಜ್ಯ ಬರಲಿ, ರಾಜ್ಯ ಬರಲಿ. ರಾಜ್ಯವು ಬಾಲವು ಮಹಿಮಾ ಪ್ರಭಾವವು ಎಂದೆಂದು ನಿನ್ನದೇ ಆಗಿರುವುದು. ಘನಮಾನ ಸ್ತೋತ್ರವು ನಿನಗೆ ಉಂಟಾಗಲಿ. ಪರಿಶುದ್ಧ ದೇವರೇ, ನಮ್ಮ ತಂದೆಯೇ, ನಮ್ಮ ತಂದೆಯೇ. ಪರಲೋಕ ತಂದೆಯೇ, ನಿನ್ನ ನಾಮ ಎಂದಿಗೂ ಪರಿಶುದ್ಧ